ಪ್ರಜಾಧ್ವನಿ ಡಿಜಿಟಲ್ ವಾಹಿನಿಗೆ ಸ್ವಾಗತ. ರಾಜಯೋಗಿ ಡಾಕ್ಟರ್ PH ಮಹೇಂದ್ರಪ್ಪ ಅವರಿಗೆ ಶಿಕ್ಷಣ ಭೀಷ್ಮ ಪ್ರಶಸ್ತಿ. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ಇವರ ವತಿಯಿಂದ ಪ್ರತಿ ವರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಜೀವಮಾನ ಸಾಧನೆಯ ಪ್ರಶಸ್ತಿಗಾಗಿ ನೀಡುವ ಶಿಕ್ಷಣ ಭೀಷ್ಮ ಪ್ರಶಸ್ತಿಯನ್ನು 2024-25 ಅವಧಿಯ ಪ್ರಶಸ್ತಿಯನ್ನು ರಾಜಯೋಗಿ ಡಾಕ್ಟರ್ ಮಹೇಂದ್ರಪ್ಪ PH ಇವರು ಶಿಕ್ಷಣ ಕ್ಷೇತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾಡಿರುವ ಸೇವೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತು ತುಂಬ ಸಂತೋಷ ಅನಿಸ್ತದೆ. ಕಾರಣ ಏನಂತಂದರೆ, ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಈ ನವದೆಹಲಿ ಈ ಸಂಸ್ಥೆ ವತಿಯಿಂದ ಶಿಕ್ಷಣ ಭೀಷ್ಮ ಪ್ರಶಸ್ತಿಯನ್ನು ಜೀವಮಾನ ಸಾಧನೆಗಾಗಿ ನೀಡಿದೆ. ಅಂದರೆ ಶಿಕ್ಷಣ ಕ್ಷೇತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ನನಗೆ ಈ ಪ್ರಶಸ್ತಿ ಲಭಿಸಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥವರೆಲ್ಲರನ್ನೂ ಸಹಿತ, ವಿಶೇಷವಾಗಿ ನಾನು ಶಿರಾದ ಜನತೆಯನ್ನು ಹಾಗೂ ಶಿರಾದಲ್ಲಿ ನನಗೆ ಎಲ್ಲರೂ ಸಹಿತವಾಗಿ ನನಗೆ ಅಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಏನಾದರೂ ಒಂದು ಕೆಲಸ ಅಥವಾ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅದು ಸರ್ಕಾರಿ ಕಾಲೇಜುಗಳಿರ್ಬೋದು ಅಥವಾ ಕುಂಚಿಟಿಗರ ಸಂಘ ಕಾಲೇಜ್ ಇರ್ಬೋದು, ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳು ಸಹಿತವಾಗಿ ನನಗೆ ಅಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಬಹುಶಃ ಆ ಒಂದು ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಹಾಗಾಗಿ ಎಲ್ರಿಗೂ ಸಹಿತವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವಿಶೇಷವಾಗಿ ನನಗೆ ಅಲ್ಲಿನ ಶಾಸಕರು ಸನ್ಮಾನ್ಯ ಶ್ರೀ TB ಜಯಚಂದ್ರ ಸರ್ ಅವರು, ಅಲ್ಲಿನ ಅನೇಕ ಸಂಘ ಸಂಸ್ಥೆಗಳ ಒಟ್ಟಿಗೆ ನಾನು ಒಡನಾಟವನ್ನು ಹೊಂದಿದ್ದಾಗ ಅವರು ನನಗೆ ಕೊಟ್ಟಂಥ ಸಹಕಾರ ಅಪೂರ್ವವಾದುದು ಅಂತೇಳಿ ನಾನದು ಸಹಿತವಾಗಿ ಭಾವಿಸ್ತೀನಿ. ಜೊತೆಗೆ ನನ್ನ ಮಾಧ್ಯಮ ಮಿತ್ರರು ಎಲ್ಲರೂ ಸಹಿತ, ಇಲ್ಲಿ ಹೆಸರು ಹೇಳಿದರೆ ಒಬ್ಬರು ಇಬ್ಬರದ್ದು ಹೇಳ್ದಂಗೆ ಆಗ್ತದೆ, ವಿಶೇಷವಾಗಿ ಎಲ್ಲರೂ ಸಹಿತವಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದು ಯೂಟ್ಯೂಬ್ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಎಲ್ಲರೂ ಸಹಿತ ಎಲ್ಲರೂ, ಹಾಗೆ ಅನೇಕ ವೇದಿಕೆಗಳ ಸಂಘ ಸಂಸ್ಥೆಗಳ ವೇದಿಕೆಗಳಲ್ಲಿ ನನಗೆ ನನ್ನ ಅಭಿಪ್ರಾಯಗಳನ್ನ ಮಂಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಿರ್ಬೋದು. ಇವೆಲ್ಲರೂ ಸಹಿತವಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನೀವು ಸಹಕಾರ ಇಲ್ಲ ಅಂತ ಹೇಳಿದ್ರೆ ನನಗೆ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯತೆ ಆಗ್ತಿರಲಿಲ್ಲ. ಹಾಗೆಯೇ ಪ್ರಶಸ್ತಿಗಳು ಬಂದಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಸಮಾಜ ನಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಮತ್ತು ನಮ್ಮೆಲ್ಲ ಸಾರ್ವಜನಿಕರು ನಮ್ಮ ದೃಷ್ಟಿಕೋನ, ನಮ್ಮಿಂದ ಸಮಾಜ ಆಶಿಸ್ತಕ್ಕಂಥದ್ದು ಸಹಿತವಾಗಿ ಹೆಚ್ಚಿನದಾಗಿ ನಮ್ಮಿಂದ ಆಶೆಯನ್ನು ನಿರೀಕ್ಷೆಯನ್ನು ಮಾಡ್ತದೆ. ಹಾಗಾಗಿ ಅವರ ಆಶಯ ನಿರೀಕ್ಷೆಗಳಿಗೆ ಹುಸಿಯಾಗದಂತೆ ಆ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಮತ್ತು ಇನ್ನು ಮುಂದೆ ಸಹಿತ ನನ್ನ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ. ಈಗ ನಾನು ವಿಶೇಷವಾಗಿ ಒಂದು ಪತ್ರಿಕೆಯ ಸಂಪಾದಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅದು ವಿಶ್ವ ಸೇವಾಂಜಲಿ ಅಂತೇಳಿ ನಮ್ಮ ಮೌಂಟ್ ಅಬು ರಾಜಸ್ಥಾನದಿಂದ ಹೊರಡ್ತದೆ. ಸೊ ಈ ಸೇವೆಯನ್ನು ಮಾಡಲಿಕ್ಕೆ, ಮತ್ತು ಇಲ್ಲಿ ಒಂದು ಶಿಕ್ಷಣ ವಿಭಾಗ ಇದೆ, ಅದರ ಒಂದು ಎಕ್ಸಿಕ್ಯೂಟಿವ್ ಮೆಂಬರ್ ಸಹಿತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮೌಂಟ್ ಅಬುವಿನ ಶಿಕ್ಷಣ ವಿಭಾಗದ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಮತ್ತು ಸೇವಾಂಜಲಿ ಪತ್ರಿಕೆಯ ಸಂಪಾದಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಅವಕಾಶಕ್ಕಾಗಿ ನಾನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಮತ್ತು ಎಲ್ಲ ನನ್ನ ಸೋದರ ಸೋದರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹೀಗಾಗಿ ನನಗೆ ಈ ಪ್ರಶಸ್ತಿ ಯಾವಾಗಲೂ ನಮ್ಮನ್ನು ಮುನ್ನಡೆಸಲಿಕ್ಕೆ ನಮಗೊಂದು ಟಾನಿಕ್ ಇದ್ದಾಗೆ ಉತ್ಸಾಹವನ್ನು ತಂದು ಕೊಡ್ತದೆ ಅಂತೇಳಿ ನಾನದು ಸಹಿತವಾಗಿ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳು. ಓಂ ಶಾಂತಿ.